ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ಸಣ್ಣ ವರ್ತಕರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಟ್ಟಂತಹ ವಿಚಾರ. ಹಾಗಾಗಿ ತೆರಿಗೆ ನೋಟಿಸ್ ಅನ್ನು ವಿರೋಧಿಸಿ ಬೇಕರಿ ಕಾಂಡಿಮೆಂಟ್ಸ್ ಅನ್ನು ಬಂದ್ ಮಾಡ್ತಾ ಇದ್ದಾರೆ. ನಾಡಿದ್ದು 25ನೇ ತಾರೀಕು ಶುಕ್ರವಾರ. ಬಟ್ ಇವತ್ತಿಂದ 3 ದಿನಗಳ ಕಾಲ ಬೇಕರಿ ಕಾಂಡಿಮೆಂಟ್ಸಲ್ಲಿ ಹಾಲು ಮಾರಾಟ ಮಾಡಲ್ವಂತೆ. KHB ಕಾಲೋನಿಯಲ್ಲಿ ಬೇಕರಿ ಕಾಂಡಿಮೆಂಟ್ಸ್ನ ಕ್ಲೋಸೇ ಮಾಡಿದ್ದಾರೆ. ಇವತ್ತಿಂದ 3 ದಿನಗಳು ರಜೆ ಅಂತ ಬೋರ್ಡ್ ಅಳವಡಿಸಿದ್ದಾರೆ. ಒಂದೇ ಸಾಲಿನಲ್ಲಿರುವ 3 ಬೇಕರಿ ಕಾಂಡಿಮೆಂಟ್ಸ್ಗೆ ಬೀಗ. ಬಟ್ ಅವರು ಕಾರ್ಮಿಕ ಪರಿಷತ್ ಅವರು ಕರೆ ಕೊಟ್ಟಿರೋದು ಇವತ್ತು ನಾಳೆ ಹಾಲು ಮಾರಾಟ ಮಾಡಬೇಡಿ, ನಾಡಿದ್ದು ಒಂದಿನ ಬಂದ್ ಮಾಡಿ ಅಂತ. ಕೆಲವರು ಊರ್ಗಿರ್ಗೆ ಹೋಗಬೇಕಾಗಿತ್ತು ಅನಿಸುತ್ತೆ, ರಜೆ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಕೆಲವು ಕಡೆ ಮಾತ್ರ, ಎಲ್ಲ ಕಡೆ ಅಲ್ಲ. KHB ಕಾಲೋನಿಯಲ್ಲಿ ಬೇಕರಿ ಕಾಂಡಿಮೆಂಟ್ಸನ್ನು ಕ್ಲೋಸ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಂಡ. ಲೋಕೇಶ್, ಕಾರ್ಮಿಕ ಪರಿಷತ್ ಕರೆ ಕೊಟ್ಟಿರೋದು 2 ದಿನ ಹಾಲು ಮಾರಾಟ ಮಾಡಬೇಡಿ, 1 ದಿನ ಬಂದ್ ಮಾಡಬೇಕು ಶುಕ್ರವಾರ ಅಂತ. ಇಲ್ಲಿ ಇವತ್ತಿಂದನೇ ಶುರುನಾ? ಅರವಿಂದ, ಬಸವೇಶ್ವರನಗರ KHB ಕಾಲೋನಿಯಲ್ಲಿ ಇವತ್ತಿಂದನೇ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಅವರು 3 ದಿನಗಳ ಕಾಲ ಬಂದ್ ಮಾಡಿ ಅವರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥದ್ದು. ನೋಡ್ಬೋದು, ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಸಣ್ಣ ಸಣ್ಣ ವ್ಯಾಪಾರಿಗಳು. ಈ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ನೋಟಿಸನ್ನು ಜಾರಿ ಆಗಿರುವಂಥದ್ದು. ಲಕ್ಷ ಲಕ್ಷ ಕೋಟಿ ಕೋಟಿ ನೋಟಿಸ್ ರೂಪಾಯಿ ಜಾರಿಯಾಗಿದೆ. ಎಲ್ಲಿಂದ ಕಟ್ಟಬೇಕು, ಅವರು ಹೇಗೆ ಕಟ್ತಾರೆ? ಹಾಕೋಸ್ಕರ ಇವರು 23 ಇವತ್ತಿನಿಂದ 3 ದಿನಗಳ ಕಾಲ ಕಾಂಡಿಮೆಂಟ್ಸ್ಗಳನ್ನು ಕ್ಲೋಸ್ ಮಾಡಿ ಅವರು ಕೂಡ ಈ ಮುಷ್ಕರದಲ್ಲಿ ಭಾಗಿಯಾಗಲಿಕ್ಕೆ ಹೊರಡ್ತಾ ಇರುವಂಥದ್ದು. ಮುಷ್ಕರದಲ್ಲಿ ಭಾಗಿಯಾಗಿ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಎನ್ನುವಂಥದ್ದು ಅವರು ಮಾಡ್ತಾ ಇರ್ತಕ್ಕಂತಹ ಒತ್ತಾಯ. ಈಗಾಗಲೇ ಇಲ್ಲಿರೋರಿಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಅವರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್ ನಮಸ್ತೆ, ತಮಗೆ ಎಷ್ಟು ರೂಪಾಯಿ ನೋಟಿಸ್ ಜಾರಿಯಾಗಿರುವಂಥದ್ದು, ಏನು ಹೇಳಿದ್ರೆ? 2 ಕೋಟಿ ಟ್ರಾನ್ಸಾಕ್ಷನ್ಗೆ ನೋಟಿಸು ಜಾರಿಯಾಗಿದೆ. ಕಟ್ಟೋದ್ರ ಬಗ್ಗೆ ಎಷ್ಟು ಅಂತೇನು ಬಂದಿಲ್ಲ. ಬಂದು ನೀವು ಮಾತಾಡಿ ಎಲ್ಲ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದರು. ನಾವು ಅಲ್ಲಿ ಹೋಗಲಿಲ್ಲ. ನಮ್ಮ ಇವರು ರವೀಣರ್ ಮೂಲಕವಾಗಿ ಒಂದು ಹೋರಾಟ ಇದೆ, ಇದರಲ್ಲಿ ಒಂದು ತೀರ್ಮಾನ ಆಗ್ಬೋದು ಅಂತ ನಾವು ಕಾಂಡಿಮೆಂಟ್ಸ್ ಅನ್ನ ಎಷ್ಟು ವರ್ಷಗಳಿಂದ ನಡೆಸ್ತಾ ಇದ್ದೀರಾ? ತಮಗೆ ನೋಟಿಸ್ ಬಂದಿರುವಂಥದ್ದು ಎಷ್ಟು ವರ್ಷದಿಂದ ಟ್ಯಾಕ್ಸ್ ಕಟ್ಟಿ ಅಂತ ಬಂದಿದೆ? ನನಗೆ 21ರಿಂದ ಇಲ್ಲಿವರೆಗೂ ಬಂದಿದೆ. ನಾನು 2014ರಿಂದ ನಂದು ಅಂಗಡಿ ಹೆಸರಿನಲ್ಲಿ ನಾನು ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದ್ದೀನಿ. ಮಿನಿಮಮ್ ನನ್ನ ಆದಾಯದ ಮೇಲೆ ಏನಿದೆ ಆ ರೀತಿಯಲ್ಲಿ ನಾನು ಆಡಿಟರ್ ಮೂಲಕವಾಗಿ ನಾನು ಕಟ್ಕೊಂಡು ಬರ್ತಾ ಇದ್ದೀನಿ. ಈ ಲಾಕ್ಡೌನ್ ಬಂದಿದ್ದರಿಂದ ನಮ್ಗೆ ಹಣಕಾಸು ಇತ್ಯಾದಿ ಎಲ್ಲ ತೊಂದರೆ ಆಯಿತು. ಆ ಪ್ರಾಬ್ಲಮಿಂದ ನನಗೆ 3 ವರ್ಷದಿಂದ ಮಾಡ್ಸೋಕ್ಕಾಗಿಲ್ಲ ಸತ್ಯ. ಆದರೆ ಇನ್ನು ಒಂದು 2-3 ತಿಂಗಳಲ್ಲಿ ಮಾಡಿಸ್ಬೇಕಂತಲೇ ಇದ್ದೆ. ಅದು ಅಷ್ಟರೊಳಗೆ ನೋಟಿಸ್ ಬಂತು. ಈಗ ಅವರ ಕುಟುಂಬಸ್ಥರಿದ್ದಾರೆ, ಆ ಕುಟುಂಬಸ್ಥರನ್ನ ಮಾತಾಡ್ತೀನಿ. ಅಮ್ಮ ನಮಸ್ತೆ. ಈಗ ಸರ್ಕಾರ ಏನು ಮಾಡ್ಬೇಕು, ಈಗ ಏನು ಒತ್ತಾಯ ಮಾಡ್ತಾರೆ ಸರ್ಕಾರಕ್ಕೆ? ಸರ್ಕಾರ ಏನು ಮಾಡ್ತಾ ಇದೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಆದರೆ ಅವರು ಬೆಳಿಗ್ಗೆ ಎದ್ದು ದುಡಿದು ಅದ್ರಲ್ಲಿ ಸಂಪಾದನೆ ಮಾಡಿ ಅವರು ಸಂಸಾರ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಕೋಟ್ಯಾನುಗಟ್ಟಲೆ ತಿನ್ನೋರಿಗೆಲ್ಲ ಏನು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ? ಇಲ್ಲಿರೋರಿಗೇನು ಹಾಕ್ತೀರಾ ನೀವು? ಕೋಟಿ ಕೋಟಿ ರೂಪಾಯಿ ಎಲ್ಲೆಲ್ಲೋ ಹೋಗ್ತಾ ಇದೆಯಲ್ಲ, ಅದಕ್ಕೆಲ್ಲ ಯಾರು ಟ್ಯಾಕ್ಸ್ ಹಾಕೋರು? ತಾವು ಏನು ವ್ಯಾಪಾರ ಮಾಡೋದು, ತಾವು ಏನು ಹೇಳ್ತೀರಾ? ನಾವು ಇದೇ ವ್ಯಾಪಾರ, ಅಂಗಡಿ ಹಾಲು ವ್ಯಾಪಾರ ಮಾಡ್ತೀವಿ. ಕಾಫಿ ಟೀ ಹಾಲು ಅದನ್ನೆಲ್ಲ ವ್ಯಾಪಾರ ಮಾಡ್ತೀವಿ. ಇವತ್ತು ತಾವು ಕೂಡ ಕಪ್ಪು ಪಟ್ಟಿ ಧರಿಸಿ ಪ್ರದರ್ಶನ ಮಾಡ್ತಾ ಇದ್ದೀರಾ, 3 ದಿನಗಳ ಕಾಲ ಬಂದ್ ಮಾಡಿದ್ದೀರಾ. ಒಂದು ವೇಳೆ ಈ ಸಮಸ್ಯೆ ಬಗೆಹರಿದೆ ಹೋದ್ರೆ ಮುಂದಿನ ಹೋರಾಟ ಹೇಗಿರುತ್ತೆ? ಇದೇ ರೀತಿ ಕಂಟಿನ್ಯೂ ಮಾಡ್ತಾರೆ, ತಮಗೆ ನಷ್ಟ ಆಗಲ್ವಾ? ಮತ್ತೆ ನಿಮ್ಮನ್ನು ನಮ್ಮ ಕಡೆ ವ್ಯಾಪಾರಸ್ಥರು ಇಲ್ಲಿ ಇರ್ತಾರೆ. ಇಲ್ಲ, ನಷ್ಟ ಆದರೂ ತೊಂದರೆ ಇಲ್ಲ. ನಾವು ಹೋರಾಟ ಇದು ಸರಿಯಾದ ನಿರ್ಣಯ ಬರೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ. ನಮ್ಮ ರವಿಶೆಟ್ಟಿ ನೇತೃತ್ವದಲ್ಲಿ ನಾವು ಅಂತಿಮ ತೀರ್ಪು ಬಂದಿರೋ ನೋಟಿಸ್ನೆಲ್ಲ ವಾಪಸ್ ಪಡೆದು ಮುಂದಿನ ದಿನಗಳಲ್ಲಿ ಒಳ್ಳೆ ದಿನ ಬರುತ್ತೆ ಅಂತೇಳಿ ಹೋರಾಟ ಮಾಡ್ತಾನೆ ಇರ್ತೀವಿ. ಇದು ಅರವಿಂದ್, ಕಾಂಡಿಮೆಂಟ್ಸ್ನ ಮಾಲೀಕರು ಮತ್ತು ಅವರ ಕುಟುಂಬಸ್ಥರು ಕೂಡ ಅಸಮಾಧಾನವನ್ನು ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಮಾಹಿತಿಗಾಗಿ ಧನ್ಯವಾದ.